₹636 ಬಾಡಿಗೆ ಬಂತು. ಇದು ಡ್ರಾಪ್ ಇತ್ತು ಗುಳಿಮಂಗಲ. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟಿದೆ 1.500 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಹತ್ರ ಬಂದೆ. ಬೇಗ ಲೋಡ್ ಮಾಡಿದ್ರು. ಲೋಡ್ ಆದ ನಂತರ ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಅಂತ ನೋಡ್ಬೋದು. 17 ಕಿಲೋಮೀಟ್ರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ವಿ. ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಆದ ನಂತರ ಬೇಗ ಫೋನ್ಪೇ ಮಾಡಿದ್ರು ಕಸ್ಟಮರು. ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ನಮ್ಮ ಐಫೋನ್ ಕಾಣ್ತಿದೆ ನೋಡಿ. ಟ್ರಿಪ್ ಕಂಪ್ಲೀಟೆಡ್ ಆದ ನಂತರ ₹36 ಕ್ಯಾಶ್ ಕಲೆಕ್ಟ್, ಯಾಕಂದರೆ ಕಸ್ಟಮರು ನಮಗೆ ಫೋನ್ಪೇ ಮಾಡಿದರು. ₹858 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಇತ್ತು 1.200 ಮೀಟರ್ ಇತ್ತು. ಪಿಕಪ್ ಲೊಕೇಶನ್ ಬಂದೆ 4 ಬಾಕ್ಸ್ ಇತ್ತು. ಲೋಡ್ ಮಾಡ್ತಾಯಿದ್ರು. ಲೋಡ್ ಆಯಿತು. ಇದು ಕಂಪನಿ ಇತ್ತು. ಲೋಡ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟ್ರ್ ಅಂತಲೇ ನೋಡ್ತಾ ಇರ್ಬೋದು. 20 ಕಿಲೋಮೀಟ್ರ್ ಕೊಟ್ಟಿದ್ರು. ಇದು ನೋಡಿ ನಾವು ಚಾರ್ಜರ್ ಪಾಯಿಂಟ್ ನೋಡಿ ಫುಲ್ ಬೆಂಗಳೂರು ಎಂಟರು. ಅದು ಫುಲ್ ಈ ಹೊರತೂರಲ್ಲಿದ್ದೀವಿ. ಚಾರ್ಜರ್ ಪಾಯಿಂಟಲ್ಲಿ ಚಾರ್ಜ್ ಹಾಕಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಚಾರ್ಜ್ ನೋಡಿ ಆಗ್ತಾಯಿದೆ. ಚಾರ್ಜ್ ಆದ ನಂತರ 15 ನಿಮಿಷದಲ್ಲಿ ಫುಲ್ ಆಗುತ್ತೆ ನಮ್ಮ ಗಾಡಿ. ಇದೇ ಚಾರ್ಜರ್ ಪಾಯಿಂಟು. ಅದಾದ ನಂತರ ಚಾರ್ಜ್ ಆದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಬೇಗ ಇಬ್ಬರು ಹುಡುಗರು ಅನ್ಲೋಡ್ ಮಾಡಿದ್ರು. ಅನ್ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ಪು ಎಂಡ್ ಆದ ನಂತರ ಟ್ರಿಪ್ಪು ಕ್ಯಾಶ್ ಕಲೆಕ್ಟೆಡ್ ಅಂತ ಬರುತ್ತೆ. ಟ್ರಿಪ್ ಕಲೆಕ್ಟೆಡ್ ಅಂತ ಬಂದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಕೊಟ್ಬಿಟ್ಟಿರ್ತೀವಿ. ಕ್ಯಾಶ್ ಕಲೆಕ್ಟ್ ಕೊಡೋದಾದ ನಂತರ ಕಸ್ಟಮರ್ ಫೋನ್ಪೇ ಮಾಡಿದರು. ಫೋನ್ಪೇ ಆದ ನಂತರ ರೇಟಿಂಗ್ ಕೂಡ ಕೊಡ್ತೀವಿ ಕಸ್ಟಮರ್ಗೆ. ₹287 ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಬಂತು. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡ್ತಾ ಇರ್ಬೋದು. 4.4 ಕಿಲೋಮೀಟರ್ ಇತ್ತು. ಅದಾದ ನಂತರ ಇದು ನೋಡಿ ಅಪಾರ್ಟ್ಮೆಂಟಲ್ಲಿ ಬಂದ್ವಿ. ಬೇಗನೆ ನೋಡ್ತಾ ಇರ್ಬೋದು. ವಿಡಿಯೋ ಮಾಡೋದಿಂತೀನಿ. ಇದು ಇಷ್ಟೊಂದು ಮೇಲ್ಗಡೆ ಪಿಕಪ್ ಮಾಡ್ಕೊಂಡು ಲಿಫ್ಟಿಂದ ಬಂದ ನಂತರ ತಳಗಡೆ ಎಲ್ಲ ಜೋಡಿಸಿದ್ದೆ. ಅದಾದ ನಂತರ ಗಾಡಿಯಲ್ಲಿ ಹಾಲು ನೋಡಿ ಸ್ವಲ್ಪ ಹಾಕಿದೆ. ಇದು ನೋಡಿ ಅವ್ರ ಪ್ರೊಜೆಕ್ಟ್ ಆದ ನಂತರ ಬಂದ್ವಿ ಲಿಫ್ಟ್ ಹತ್ರ. ನೋಡಿ ಒಂದೇ ಐಟಮ್ ಇತ್ತು. ಎಲ್ಲ ಮೇಲ್ಗಡೆಯಿಂದ ಲೋಡ್ ಮಾಡ್ಕೊಂಬಂದೆ. ಗಾಡಿಯಲ್ಲಿ ಲೋಡ್ ಮಾಡಿದೆ. ಇದು ಅವ್ರದ್ದು ಅಪಾರ್ಟ್ಮೆಂಟು. ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂತು. ಎಷ್ಟು ಕಿಲೋಮೀಟ್ರ್ ಇರ್ಬೋದಂತ. ಬಾಳೆಹೊನ್ನೂರಿಂದ 2.8 ಕಿಲೋಮೀಟ್ರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದ್ವಿ. ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ಅಲ್ಲಿಂದ ಈ ಅಪಾರ್ಟ್ಮೆಂಟಿಗೆ ಫುಲ್ ಗ್ಲಾಸ್ ಐಟಮ್ ಇತ್ತು. ಅದಾದ ನಂತರ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ₹287 ಲೋಡಿಂಗ್ ಮಾಡೋಕ್ಕೆ ₹400 ಹೇಳಿದೆ. ಕೊಡ್ತೀರಂತ ಫೋನ್ಪೇ ಮಾಡಿದರು. ಅದಾದ ನಂತರ ಇದು ಆರ್ಡರ್ ಇಲ್ಲಿಗೆ ಕಂಪ್ಲೀಟೆಡ್ ಆಯಿತು. ₹1800 ಬಾಡಿಗೆ ಬಂತು. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ರಾಯಸಂದ್ರ ಐತೆ. ಪಿಕಪ್ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. 4.4 ಕಿಲೋಮೀಟರು. ಪಿಕಪ್ ಲೊಕೇಶನ್ ಬಂದುಬಿಟ್ಟೆ. ಪಿಕಪ್ ಆಯಿತು. ಪಿಕಪ್ ಆದ ನಂತರ ನೋಡಿ ಅವ್ರದ್ದೇ ಇದು ಲೋಡಿಂಗ್ ಮಾಡಿದ್ರು. ಲೋಡಿಂಗ್ ಆದ ನಂತರ ಇಷ್ಟೊಂದು ಲೋಡ್ ಮಾಡಿದ್ರು ನೋಡಿ. ಅದಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಡ್ರಾಪ್ ಲೊಕೇಶನ್ಗಳೇ ಹೊಡ್ತಾಯಿದ್ವಿ. 27 ಕಿಲೋಮೀಟ್ರ್ 1 ಅವರ್ 5 ನಿಮಿಷ ತೋರಿಸಾಯಿತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ನೋಡಿ ಎಲ್ಲ ಐಟಮು ಒಬ್ಬರೇ ಇದ್ದರು. ಬೇಗ ಒಂಚೂರು ಹೆಲ್ಪ್ ಮಾಡಿದೆ. ಬೇಗ ಅನ್ಲೋಡ್ ಆಯಿತು. ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಇದು ಆರ್ಡ್ರ್ ಕಂಪ್ಲೀಟೆಡ್ ಆಯಿತು. ₹1800. ನಾನು ಡ್ರೈವ್ ಮಾಡ್ತಾಯಿದ್ದೆ. ಅದರಲ್ಲಿ ಆರ್ಡ್ರ್ ಬಂತು. ಡ್ರಾಪ್ ಇತ್ತು. ಬಿಟ್ಸಂದ್ರ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು 650 ಮೀಟರ್ ಇತ್ತು. ಅದಕ್ಕೆ ಪಿಕಪ್ ಲೊಕೇಶನಲ್ಲಿ ಬಂದ ನಂತರ ಲೋಡಿಂಗ್ ಮಾಡ್ತಾಯಿದ್ರು. ಫುಲ್ಲು ಲೋಡ್ ಹಾಕಿದ್ರು. ಏನಂದರೆ ಗಾಡಿನೇ ತೂಗಾಡ್ತಾಯಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಲೋಡ್ ಮಾಡ್ತಾವ್ರೆ. ಲೋಡ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದೆ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಡ್ರಾಪ್ ಲೊಕೇಶನ್ಗೆ ಹೊಡ್ತಾಯಿದ್ದೆ. ಎಷ್ಟು ಕಿಲೋಮೀಟ್ರ್ ಅಂತ ಬಾಳೇನಿಲ್ಲ. ಕಮ್ಸೆ ಕಮ್ ಎಷ್ಟಿದೆ ಅಂತಂದರೆ 4.5 ಕಿಲೋಮೀಟರ್ ಇತ್ತು. ಅದ ನಂತರ ಅನ್ಲೋಡ್ ಪಾಯಿಂಟಲ್ಲಿ ನೋಡಿ ಇಷ್ಟ ಲೋಡ್ ಮಾಡಿದರು. ಬೇಗ ಇಬ್ಬರು ಹುಡುಗರು ಇದ್ದರು. ಅವರು ಬೇಗನೆ ಅನ್ಲೋಡ್ ಮಾಡ್ತಾಯಿದ್ರು. ನೋಡ್ತಾ ಇರಿ. ನಾನು ಹಿಂಗೆ ಡೈಲಿ ಬ್ಲಾಗ್ ಮಾಡ್ತಾಯಿರ್ತೀನಿ. ನೋಡ್ತಾ ಇರಬೇಕು. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಷ್ಟೊಂದು ಇಬ್ಬರು ಹುಡುಗರು ಇದ್ರು. ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ಅನ್ಲೋಡ್ ಆಯ್ತು ನೋಡಿ. ಅನ್ಲೋಡ್ ಆದ ನಂತರ ಟ್ರಿಪ್ಪು ಎಂಡ್ ಕೊಟ್ಟಿವಿ. ಎಂಡ್ ಆದ ನಂತರ ಟ್ರಿಪ್ಪು ಕಂಪ್ಲೀಟೆಡ್ ಅಂತ ಬರುತ್ತೆ. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಅಂತ ಬರುತ್ತೆ. ಕಸ್ಟಮರ್ ಕ್ಯಾಶ್ ಕೊಟ್ಟಿದ್ದರು. ₹500 ಎಕ್ಸ್ಟ್ರಾ, ₹14 ಎಕ್ಸ್ಟ್ರಾ ಕೊಟ್ಟಿದ್ದರು. ಆದ ನಂತರ ಥ್ಯಾಂಕ್ ಯು ಅಂತ ಬಂದುಬಿಟ್ಟು ಇವತ್ತು ವಿಡಿಯೋ ಅರ್ನಿಂಗ್ ಎಷ್ಟು ಮಾಡಿದೆ ಅಂತ ನೋಡ್ತಾ ಇರ್ಬೋದು. ಎಷ್ಟಾಗಿದೆ ಅಂದರೆ 3882.40 ಪೈಸಾ ಟುಡೇ ಅರ್ನಿಂಗು.